ಓಂ ಶಾಂತಿ. ಆತ್ಮೀಯ ಅಮೃತ ಪುತ್ರರೇ, ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ತುಂಬ ಹೃದಯ ಸ್ವಾಗತಿಸ್ತಾ ಇದ್ದೀವಿ. ಇವತ್ತಿನ ವಿಷಯ ಟೈಮ್ ಮ್ಯಾನೇಜ್ಮೆಂಟ್, ಸಮಯದ ನಿರ್ವಹಣೆ. ಸಮಯ ಅಥವಾ ಕಾಲ ಇದೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಇಡೀ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಯದ ಒಳಗಡೆ ಇದ್ದೇವೆ, ಸಮಯದ ಅಧೀನದಲ್ಲಿದ್ದೇವೆ. ಆ ಸಮಯ ನಮ್ಮನ್ನು ನೋಡಲ್ಲ, ನಮ್ಮನ್ನು ಮಾತಾಡ್ಸಲ್ಲ, ನಮ್ಮನ್ನು ಕೇಳಲ್ಲ, ನಮ್ಮ ಜೊತೆಲಿ ಇರೋದೂ ಇಲ್ಲ. ತನ್ನ ಪಾಡು ತಾನು ಹೋಗ್ತಾನೆ ಇರ್ತದೆ, ಯಾವತ್ತೂ ನಿಲ್ಲಲ್ಲ. ಅದೊಂದು ವಿಶೇಷತೆ ಏನಪ್ಪ ಅಂದರೆ, ಅದೊಂದು ನಮ್ಮನ್ನು ಕಟ್ಟಿ ಹಾಕುತ್ತೆ, ನಾವು ಅದನ್ನು ಕಟ್ಟಿ ಹಾಕ್ಲಿಕ್ಕಾಗಲ್ಲ. ಹಾಗಾಗಿ ಆ ಸಮಯ ಅಂತಕ್ಕಂಥದ್ದು ಒಂದು ದಿನದಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥ ನಿಯಮದ ಪ್ರಕಾರ ಒಂದು ದಿನದಲ್ಲಿ 1440 ನಿಮಿಷಗಳು ನಮ್ಮ ಜೀವನದ ಬ್ಯಾಂಕಿಗೆ ಬರ್ತದೆ. ಬ್ಯಾಂಕ್ ಹಣ ಅಲ್ಲ, ಇದು ಸಮಯದ ಹಣ. ಸಮಯ ಅಂತಕ್ಕಂಥದ್ದು ಒಂದು ಹಣ ಇದ್ದಂಗೆ, ಅದೊಂದು ಔಷಧಿ ಇದ್ದಂಗೆ. ಈ ಸಮಯ ಇದೆಯಲ್ಲ, ನಾಳೆ ಉಳಿಸೋಕೆ ಬರಲ್ಲ. ಎಷ್ಟಿದೆಯೋ ಅಷ್ಟನ್ನು ಇವತ್ತು ಖರ್ಚು ಮಾಡಲೇಬೇಕು. ಮುಂದಕ್ಕೆ ತಗೊಂಡೋಗಿ ಬರಲ್ಲ, ನಾಳೆಗೆ ಉಪಯೋಗಿಸೋಕೆ ಬರಲ್ಲ. ಅವತ್ತೇ ಮುಗಿಸ್ಬೇಕು. ಇದು ಇರಲಿರ್ತಕ್ಕಂಥ ವಿಶೇಷತೆ. ಸಮಯದ ಬಗ್ಗೆ 3 ಮಾತು ಬರ್ತದೆ: ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಕಳೆದೋಗಿದೆ, ಅದರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿ ಅದು ವೇಸ್ಟ್. ಅದು ಸಮಯದಲ್ಲಿ ಪಾಸ್ಟಲ್ಲಿ ನಮಗೇನು ಕಳೆದೋಗಿರ್ತಕ್ಕಂಥ ವಿಚಾರ, ಹಿಸ್ಟ್ರಿ, ಅದ್ರ ಬಗ್ಗೆ ನಾವು ಪಾಠ ಕಲಿಬೇಕು, ಮುಂದಕ್ಕೆ ಹೋಗಬೇಕು. ನಂತರ ಫ್ಯೂಚರ್ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ, ಅದರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಆದರೆ ಪ್ರೆಸೆಂಟ್, ಇದು ಗಾಡಿಗೆ ಗಿಫ್ಟ್. ಇದ್ರ ಬಗ್ಗೆ ನಾವು ಗಮನ ಕೊಡಲ್ಲ. ಎಷ್ಟು ನಾವು ಪ್ರೆಸೆಂಟ್ ಬಗ್ಗೆ ಗಮನ ಕೊಡ್ತೀವೋ ಅದಾದಮೇಲೆ ನಾವು ಫ್ಯೂಚರ್ನ ಚೆನ್ನಾಗಿ ಇಟ್ಕೋಬೋದು. ಇಲ್ಲಿ ಚೆನ್ನಾಗಿದ್ದರೆ ಮುಂದೇನು ಚೆನ್ನಾಗಿರ್ತೀವಿ ಅಂತಕ್ಕಂಥದ್ದು ನಿಯಮ. ಅದಕ್ಕೋಸ್ಕರವಾಗಿ ಸಮಯದಲ್ಲಿ ಎಷ್ಟು ಬೆಲೆ ಇದೆ ಅಂತ ಅಂದರೆ, 1 ವರ್ಷದ ಬೆಲೆ ತಿಳ್ಕೋಬೇಕು ಅಂದರೆ ಒಬ್ಬ ವಿದ್ಯಾರ್ಥಿಯನ್ನು ಕೇಳಿ. ಅವನೇನಾದ್ರು ಫೇಲ್ ಆಗಿಬಿಡ್ತು ಅಂದರೆ ಅವನು 1 ವರ್ಷದ ಬಗ್ಗೆ ಎಷ್ಟೊಂದು ಒದ್ದಾಡ್ತಾನೆ. ಅದು ಬೆಲೆ ಅವನಿಗೆ ಗೊತ್ತಿರ್ತದೆ. 1 ತಿಂಗಳ ಬೆಲೆ ಬೇಕು ಅಂತಂದರೆ ಒಬ್ಬ ತಾಯಿ ಕೇಳಿ, ಅವ್ರಿಗೆ ಗೊತ್ತಾಗ್ತದೆ. 1 ವಾರದ ಬೆಲೆ ಗೊತ್ತಾಗಬೇಕು ಅಂದರೆ ಪತ್ರಿಕಾ ಸಂಪಾದಕನ ಕೇಳಿ. ಆ ಸಂಪಾದನೆ ಮಾಡಿದೆಲ್ಲ ಸೆಟ್ ಮಾಡಿ ಕಳಿಸೋಷ್ಟೊತ್ತಿಗೆ ಎಷ್ಟೊಂದು ಸಮಸ್ಯೆ ಆಗ್ತಾರೆ. ನಂತರ 1 ದಿನದ ಬೆಲೆ ತಿಳ್ಕೋಬೇಕು ಅಂತಂದರೆ ಒಬ್ಬ ಕೂಲಿಕಾರನ ಕೇಳಿ, ಅವನಿಗೆ ಗೊತ್ತಾಗುತ್ತೆ. ಒಂದು ನಿಮಿಷದ ಬಗ್ಗೆ ಕೇಳಬೇಕು ಅಂತಂದರೆ ನೀವು ಇವನು ಕೇಳಿ. ಒಂದು ರೈಲು ಹೊರಡ್ತಾ ಇದೆ, ಅರ್ಜೆಂಟ್ ಹೋಗಬೇಕಾಗಿತ್ತು, ಮಿಸ್ ಆಗೋಯ್ತು. ನಂತರ 1 ಸೆಕೆಂಡ್ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದರೆ ಯಾರು ಆಕ್ಸಿಡೆಂಟ್ನಲ್ಲಿ ತಪ್ಪಿಸ್ಕೊಂಡಲ್ಲ ಅವರಿಂದ ಗೊತ್ತಾಗುತ್ತೆ. ಅದಕ್ಕಿಂತ ಕಡಿಮೆ ತಿಳ್ಕೋಬೇಕು ಅಂತಂದರೆ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಬರ್ತಿತ್ತಲ್ಲ, ಅವ್ರು ಮಿಸ್ ಮಾಡ್ಕೊಂಡಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ಸಮಯಕ್ಕೆ ತುಂಬ ಬೆಲೆ ಇದೆ. ಸಮಯವನ್ನು ನಾವು ಅರ್ಥ ಮಾಡ್ಕೋಬೇಕದು. ಅದೇ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಕ್ಕಂಥದ್ದು ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ. ಒಬ್ಬ ಮನುಷ್ಯನಿಗೆ 60 ವರ್ಷ ಸಮಯ ಇದೆ ಅಂತ ಇಟ್ಕೊಳ್ಳಿ. ಅದು ಹೆಂಗೆ ಕಳಿತಾನೆ? ಬಾಲ್ಯ ಬಿಡಿ 5 ವರ್ಷ, ಅದು ಲೆಕ್ಕಕ್ಕಿರಲ್ಲ. ಇನ್ನು 55 ವರ್ಷ ಇರ್ತದೆ, ಅವನು ಸ್ಕೂಲಿಗೆ ಸೇರ್ತೀವಿ. 15 ವರ್ಷದ ತನಕ ಅವನು ಅಭ್ಯಾಸ ಮಾಡ್ತಾನೆ. ಒಂದಿನಕ್ಕೆ 5 ಗಂಟೆ 6 ಗಂಟೆ ಅಂತ ಲೆಕ್ಕ ಹಾಕಿದ್ರೆ ಅವನ ಒಂದು 15-16 ವರ್ಷದ ತನಕ ಹೆಚ್ಚು ಕಡಿಮೆ 8 ವರ್ಷ ಓದೋಕ್ಕಾಗುತ್ತೆ. ಆಮೇಲೆ ಆಟ ಆಡಲಿಕ್ಕೆ ಅದಕ್ಕೆ ಲೆಕ್ಕ ಹಾಕಿದ್ರೆ ಒಂದು 4 ಗಂಟೆಗೆ ಒಂದು 4 ವರ್ಷ ಆಟಕ್ಕೆ ಬೇಕಾಗ್ತದೆ. ಆಮೇಲೆ ಸ್ನಾನ ಮಾಡಲಿಕ್ಕೆ, ಊಟ ಮಾಡಲಿಕ್ಕೆ ಅದನ್ನು ಲೆಕ್ಕ ಹಾಕಿದ್ರೆ ಒಂದು 4 ವರ್ಷ ಬೇಕಾಗುತ್ತೆ. ಆಮೇಲೆ ಉದ್ಯೋಗ ಸೇರ್ಕೊಳ್ತಾನೆ, ಕೆಲಸ ಮಾಡಬೇಕಾಗುತ್ತೆ, ಸಂಪಾದನೆ ಮಾಡಬೇಕಾಗುತ್ತೆ. ಅದು ಒಂದು ದಿನಕ್ಕೆ 6 ಗಂಟೆ 7 ಗಂಟೆ ಅಂತ ಲೆಕ್ಕ ಹಾಕಿದ್ರೆ ಒಂದು 15 ವರ್ಷ ಅದಕ್ಕಾಗುತ್ತೆ. ನಿದ್ರೆಗೆ ಮಾಡಲೇಬೇಕಾಗುತ್ತೆ, ಪ್ರತಿಯೊಬ್ಬರು ಬೇಕಾಗುತ್ತೆ. ಅದರ ಲೆಕ್ಕ ಹಾಕಿದ್ರೆ ಹೆಚ್ಚು ಕಡಿಮೆ 18 ವರ್ಷ ನಿದ್ದೆ ಮಾಡ್ತಾನೆ. ಆಮೇಲೆ ಅವನು ಮನೋರಂಜನೆ ಬೇಕಾಗತ್ತೆ, ಅದಕ್ಕೆ ಲೆಕ್ಕ ಹಾಕಿದ್ರೆ ಒಂದು 3-4 ವರ್ಷ ಆಗ್ತದೆ. ಆಮೇಲೆ ಅಂಗಡಿಗೆ ಹೋಗಬೇಕಾಗತ್ತೆ, ಸಾಮಾನು ತರಬೇಕಾಗತ್ತೆ, ಅದಕ್ಕೆ ಲೆಕ್ಕ ಹಾಕಿದ್ರೆ 1-1.5 ವರ್ಷ ಅದಕ್ಕೆ ಬೇಕಾಗತ್ತೆ. ಆಮೇಲೆ ಟಿ ವಿ ಅದನ್ನು ನೋಡ್ತಾ ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ 1 ವರ್ಷ ಮುಗಿಸ್ತಾನೆ. ಇನ್ನು ಮೊಬೈಲ್ ಈಗಂತೂ ಬಂದರೆ ಯಾಕಂದರೆ ಸದಾಕಾಲಕ್ಕೂ ಮೊಬೈಲ್ನಲ್ಲಿ ಇರ್ತಾರೆ, 2 ವರ್ಷ ಅದಕ್ಕೆ ಮುಗಿದೋಗ್ತದೆ. ಒಟ್ಟಲ್ಲಿ ಅವನು 60 ವರ್ಷ ಇದೆಲ್ಲೇ ಮುಗಿದೋಗ್ಬಿಡುತ್ತೆ. ಅವನು ಹೇಗೆ ಕಳಿಬೇಕು ಅಂತ ಅರ್ಥ ಆಗಲ್ಲ.
ಯಾವ ರೀತಿ ವ್ಯವಸ್ಥೆ ಮಾಡಬೇಕು ಅಂತ ಅರ್ಥ ಆಗಲ್ಲ. ಏಕೆಂದರೆ ಸಮಯ ಅಂತಕ್ಕಂಥ ಅತಿ ಅಮೂಲ್ಯವಾಗಿರ್ತಕ್ಕಂಥ ಶಕ್ತಿ, ಅದನ್ನು ನಾವು ಬಳಸ್ಕೋಬೇಕು. ಅದಕ್ಕೆ ಸಮಯದ ಬಗ್ಗೆ ಒಬ್ಬ ಶಿಲ್ಪಿ ಒಂದು ಬೊಂಬೆ ಮಾಡ್ತಾನೆ, ಒಂದು ವಿಗ್ರಹ ಮಾಡ್ತಾನೆ, ತುಂಬ ಸುಂದರವಾಗಿರ್ತಕ್ಕಂಥ ವಿಗ್ರಹ. ಅದ್ರ ಕೈನಲ್ಲಿ ಒಂದು ಕೈನಲ್ಲಿ ಚಾಣ ಇದೆ, ಇನ್ನೊಂದು ಕೈನಲ್ಲಿ ಸುತ್ತಿಗೆ ಇದೆ. ಅಂದರೆ ಸಮಯದಲ್ಲಿ ನಮ್ಮನ್ನು ನಾವೇ ನಿರ್ಮಾಣ ಮಾಡ್ಕೋಬೇಕು. ಆ ಚಿತ್ರ ಆ ರೀತಿ ಇದೆ, ತನ್ನನ್ನು ತಾನೇ ಕಿತ್ಕೊಳ್ತಕ್ಕಂಥದ್ದು. ನಮ್ಮ ನಿರ್ಮಾಣ ನಮ್ಮ ಕೈಲಿದೆ, ನಮ್ಮ ನಿರ್ನಾಮನೂ ನಮ್ಮ ಕೈಲಿದೆ, ನಮ್ಮ ವಿಕಾಸನೂ ನಮ್ಮ ಕೈಲಿದೆ, ನಮ್ಮ ವಿನಾಶನೂ ನಮ್ಮ ಕೈಲಿದೆ. ಮತ್ತೊಬ್ಬ ಸಮಯದ ವಿಜ್ಞಾನಿ ಅವನೊಂದು ಬೊಂಬೆ ಮಾಡ್ತಾನೆ. ಅದು ಯುವಕ, ಅವನು ತುಂಬ ಸುಂದರವಾಗಿರ್ತಕ್ಕಂಥ ಯುವಕ. ಅವನು ಎರಡೂ ಕಾಲು ಕೂಡ ರೆಕ್ಕೆ ಕೊಟ್ಟಿದ್ದಾರೆ, ಎರಡೂ ಕೈನಲ್ಲೂ ಕೂಡ ಪಂಜು ಕೊಟ್ಟಿದ್ದಾರೆ. ಅವನು ಓಡ್ತಕ್ಕಂಥ ಇದನ್ನು ತೋರಿಸಿದರೆ, ಅವನ ತಲೆಯಲ್ಲಿ ಮುಂದ್ಗಡೆ ಜುಟ್ಟಿದೆ, ಹಿಂದ್ಗಡೆ ಖಾಲಿ ಇದೆ. ಅಂತ ಅರ್ಥ ಏನಪ್ಪ ಅಂದರೆ, ಸಮಯ ಅಂತಕ್ಕಂಥ ಯುವಕ ಸದಾ ಕಾಲಕ್ಕೂ ಒಂದೇ ಸಮ ಓಡ್ತಾ ಇರ್ತಾನೆ. ಕೆಲವು ಸಮಯ ಜಾಸ್ತಿ, ಕೆಲವು ಸಮಯ ಕಡಿಮೆ ಇಲ್ಲ, ಒಂದೇ ಸಮ ಓಡ್ತಾ ಇರ್ತಾನೆ. ಅವನು ಯಾರನ್ನೂ ಕೇಳಲ್ಲ, ಯಾರನ್ನೂ ನೋಡಲ್ಲ, ಯಾರನ್ನೂ ಮಾತಾಡಿಸಲ್ಲ. ನಂತರ ಅವನ ಕಾಲಿಗೆ ರೆಕ್ಕೆ ಅಂದರೆ ಫಾಸ್ಟ್, ಅವನು ಹೋಗ್ತಾನೆ ಇರ್ತಾನೆ. ಅವನು ನಿಲ್ಲಿಸೋ ಪ್ರಶ್ನೆ ಇಲ್ವೇ ಇಲ್ಲ, ಕಡಿಮೆ ಮಾಡೋ ಪ್ರಶ್ನೆ ಇಲ್ವೇ ಇಲ್ಲ. ಅವನ ಕೈಲಿ ಪಂಜಿದೆ, ಏನೇ ಪರಿಸ್ಥಿತಿಗಳು ಬಂದರೆ ಅದನ್ನು ಪಾರು ಮಾಡ್ಕೊಂಡು ಹೋಗ್ತಿರ್ತಾನೆ. ಸಮಯದ ಎದುರುಗಡೆ ಯಾವ ಪರಿಸ್ಥಿತಿ ನಿಲ್ಲಲ್ಲ, ಯಾವ ಪರಿಸ್ಥಿತಿನೂ ಬರಲ್ಲ. ಸಮಯವನ್ನು ಯಾರೂ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ, ಆ ಸಮಯ ನಮ್ಮನ್ನು ಕಂಟ್ರೋಲ್ ಮಾಡಿಬಿಡ್ತೇವೆ. ನಂತರ ಅವನ ಮುಂದ್ಗಡೆ ತಲೆಯಲ್ಲಿ ಜುಟ್ಟಿದೆ, ಹಿಂದ್ಗಡೆ ಇಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ, ನಾವು ಸಮಯವನ್ನು ಸದುಪಯೋಗ ಮಾಡ್ಕೋಬೋದು, ಆದರೆ ಹೋದ್ಮೇಲೆ ಸರಿ ಮಾಡ್ಕೊಳಕ್ಕೆ ಬರಲ್ಲ. ಕಳೆದೋಗಿರ್ತಕ್ಕಂಥ ಸಮಯ ಮತ್ತೆ ನಮ್ಗೆ ಬರಲ್ಲ. ಸಮಯದ ಬಗ್ಗೆ ಎಲ್ಲಿ ತನಕ ನಮಗೆ ಜೀವನದಲ್ಲಿ ಎಚ್ಚರಿಕೆ ಇರಲ್ಲ, ಅಲ್ಲಿ ತನಕ ಜೀವನದಲ್ಲಿ ಪರಿವರ್ತನೆ ಮಾಡ್ಕೊಳಕ್ಕಾಗಲ್ಲ. ಸಮಯ ಅಂತಕ್ಕಂಥ ಒಂದು ಶಕ್ತಿ ನಮ್ಮನ್ನು ಪ್ರತಿ ಸೆಕೆಂಡು ನೋಡ್ತಾ ಇರ್ತದೆ. ಅದು ನಾವೇನು ಮಾಡ್ತೀವಿ ಅಂತ ಗಮನಿಸ್ತಾ ಇರ್ತದೆ. ಆದರೆ ಸಮಯ ಹೆಂಗೆ ವೇಸ್ಟ್ ಮಾಡ್ತೀವಿ? ಸಾಮಾನ್ಯವಾಗಿ ಆತ್ಮದ ಬಗ್ಗೆ ಒಂದು ಮಾತು ಹೇಳ್ತೀವಿ. ಆತ್ಮವನ್ನು ಕೊಲ್ಲಿಕ್ಕಾಗಲ್ಲ, ಮತ್ತು ನೆನೆಸ್ಲಿಕ್ಕಾಗಲ್ಲ, ಸುಡ್ಲಿಕ್ಕಾಗಲ್ಲ, ಕಟ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತೀವಲ್ಲ, ಅದೇ ರೀತಿ ಸಮಯವನ್ನು ಕೂಡ ಅದನ್ನು ಕೊಲ್ಲಿಕ್ಕೆ ಬರಲ್ಲ, ಅದನ್ನು ನಾಶ ಮಾಡೋಕ್ಕೆ ಬರಲ್ಲ, ಅದನ್ನು ಸುಡ್ಲಿಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಬರಲ್ಲ. ಹಾಗೆ ಸಮಯ ಅಂತಕ್ಕಂಥದ್ದನ್ನು ನಾವು ಕೊಲ್ತೀವಿ. ಯಾವ ರೀತಿ ಕೊಲ್ತೀವಿ ಅಂತ ಅಂದರೆ, ಒಂದು ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಯಾವುದೇ ಕಾರ್ಯ ಮಾಡಲಿ ಒಂದು ನಿರ್ಧಾರ ಇರಬೇಕು. ಇಂತಿಂಥ ಕೆಲಸ ಇಂತಿಂಥ ಸಮಯಕ್ಕೆ ಮುಗಿಸ್ಬೇಕು ಅಂತಕ್ಕಂಥ ಒಂದು ಟೈಮ್ ಟೇಬಲ್ ಇರಬೇಕು. ಆಗ ನಾವು ಆ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲಿಕ್ಕಾಗತ್ತೆ. ಇಲ್ಲ ಅಂತಂದರೆ ಸಮಯ ಹೋಗ್ತಾನೆ ಇರ್ತದೆ, ಸಮಯ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು, ನಾವು ಮಾಡ್ತಕ್ಕಂಥ ಪ್ಲ್ಯಾನು ಜೊತೆಗೆ ಕಾರ್ಯ, ಇವೆರಡಕ್ಕೂ ಹೊಂದಾಣಿಕೆ ಇರಬೇಕು. ನಾವು ಪ್ಲ್ಯಾನೇ ಒಂದು ಹಾಕಿರ್ತೀವಿ, ಕಾರ್ಯನೇ ಒಂದು ಆಗಿರ್ತದೆ, ಹೆಚ್ಚು ಕಡಿಮೆ ಆಗುತ್ತೆ. ಆಗ ನಮ್ಮ ಜೀವನದಲ್ಲಿ ಏನು ಸಾಧನೆ ಮಾಡಬೇಕು, ಸಾಧನೆ ಮಾಡಿಕ್ಕಾಗ. ಮತ್ತೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಜೀವನದಲ್ಲಿ ಆಲಸ್ಯ ಮತ್ತು ಹುಡುಗಾಟಿಕೆ ಇವು ಬಂತು ಅಂದರೆ ಯಾರೂ ಕೂಡ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದರಿಂದ ಸಮಯದ ಬಗ್ಗೆ ನಮಗೆ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಮಗೆ ನಾವೇ ಟೈಮ್ ಟೇಬಲ್ ಹಾಕ್ಕೋಬೇಕು. ಜೀವನದಲ್ಲಿ ಎರಡು ರೀತಿ ಟೈಮ್ ಟೇಬಲ್ ಬೇಕಾಗುತ್ತೆ. ಒಂದು, ನಮ್ಮ ವ್ಯವಹಾರವನ್ನು ಬೆಳಿಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀವೋ ಅದಕ್ಕೆ ನಾವು ಟೈಮ್ ಟೇಬಲ್ ಬೇಕಾಗತ್ತೆ. ಎರಡನೇದು, ನಮ್ಮ ಮನಸ್ಸನ್ನು ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೋಬೇಕು, ಬೆಳಿಗ್ಗೆಯಿಂದ ಸಂಜೆ ತನಕ ಯಾವುದು ಕಳಿಸ್ಬೇಕು, ಅದ್ರ ಬಗ್ಗೆ ನಾವು ಗಮನ ಇಟ್ಕೋಬೇಕಾಗತ್ತೆ. ಏಕೆ ಅಂತಂದರೆ, ಸಮಯ ಅಂತಕ್ಕಂಥದ್ದು ಸದಾ ಕಾಲಕ್ಕೆ ಶಿಸ್ತಿನಿಂದ ಇರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಶಿಸ್ತು ಯಾರಿಗೂ ಇಲ್ಲ. ನಮ್ಮಲ್ಲಿ ಒಬ್ಬರು ಮಿಲ್ಟ್ರಿ ಮ್ಯಾನ್ ಇದ್ದರು, ಅವರಿಗೆ ಒಂದು ಪ್ರೋಗ್ರಾಮ್ ಕೊಡಲಾಗಿತ್ತು. ಕರೆಕ್ಟಾಗಿ 6 ಗಂಟೆಗೆ ಅವರಿಗೆ ಕಾಫಿ ಕೊಡಬೇಕು ಅಂತ ಅವ್ರು ಹೇಳಿ ವ್ಯವಸ್ಥೆ ಇತ್ತು. ಆದರೆ 6 ಗಂಟೆಗೆ ಮುಂಚೆ ನಾವು ವ್ಯಕ್ತಿ ತೊಗೊಂಡೋಗ್ತಾನೆ, ಅವರು ತುಂಬ ಹೊರಗೆ ಕಳಿಸ್ಬಿಡ್ತಾರೆ ಅವ್ರಿಗೆ. ಯಾಕೆ ಇನ್ನೂ 6 ಗಂಟೆಗೆಲ್ಲ ಮುಂಚೆ ತಂದು ಕೊಟ್ಟ ಅಂತ. ಅಂದರೆ ಶಿಸ್ತು ಅಂದರೆ ಶಿಸ್ತು. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಕಾರ್ಯಪ್ಪನವರು ಅಂತ ಇದ್ದರು. ಅವರು ಇದರಲ್ಲಿದ್ದು ತುಂಬ ಉನ್ನತವಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಂಥವ್ರು, ತುಂಬ ಶಿಸ್ತನ್ನು ಪಾಲನೆ ಮಾಡ್ತಿದ್ದಂಥವ್ರು. ಯಾವುದೇ ಕಾರ್ಯಕ್ರಮದಲ್ಲಿ ಎಷ್ಟು ಸಮಯಕ್ಕೆ ಹೋಗ್ಬೇಕು ಕರೆಕ್ಟಾಗಿ ಅಷ್ಟು ಸಮಯಕ್ಕೆ ಹೋಗ್ತಾಯಿದ್ರು. ಅಷ್ಟು ಸಮಯಕ್ಕೆ ನಿಲ್ಲಿಸ್ಬೇಕು, ಅಷ್ಟೇ ಸಮಯಕ್ಕೆ ನಿಲ್ಲಿಸ್ತಾಯಿದ್ರು. ನಾವು ಒಂದು ಸರಿ ಒಂದು ಪ್ರೋಗ್ರಾಮ್ ಕರೆದಿದ್ವಿ, ಅವ್ರು ಬಂದರು. ಅವ್ರ ಬ್ರದರ್ನ ಮಾತಾಡ್ಸೋದಕ್ಕೆ ಅಂತ ಮಾತಾಡಿಸ್ತಾಯಿದ್ರು. ಮುಗೀತು, ಅವ್ರ ಟೈಮ್ ಆಯಿತು. ಅವ್ರು ಹೇಳಿದ್ರು, ಈಗ ನನ್ನ ಟೈಮ್ ಮುಗೀತಲ್ವ, ನೀವು ಇನ್ನು ಹೋಗ್ಬೋದು, ನನ್ನ ತಮ್ಮ ಜೊತೆ ನಾನು ಮಾತಾಡಬೇಕು ಅಂತ ಹೇಳಿಬಿಟ್ರು. ಅಂದರೆ ಸಮಯದ ಬಗ್ಗೆ ಎಷ್ಟು ಅವರಲ್ಲಿ ಡಿಸಿಪ್ಲಿನ್ ಇತ್ತು ಅಂತಕ್ಕಂಥದ್ದು. ಇನ್ನೊಂದು, ಸಮಯದ ಬಗ್ಗೆ ಕೆಲವು ಸಮಯ ಬೇಡದೇ ಇರತಕ್ಕಂಥ ವಿಚಾರಗಳನ್ನು ಬೇರೆಯವರು ತಂದು ಹಾಕ್ತಿರ್ತಾರೆ. ನಾವು ಡಸ್ಟ್ಬಿನ್ ಆಗಿಬಿಡ್ತೀವಿ ನಾವು.
ಅದನ್ನು ಪದೇ ಪದೇ ಕೇಳಿಕೊಂಡು ಅದನ್ನು ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಸಮಯ, ನಮ್ಮ ಶಕ್ತಿ, ನಮ್ಮ ಹಣ ವೇಸ್ಟ್ ಆಗುತ್ತೆ. ಜೊತೆಗೆ ಬೇಡದೇ ಇರ್ತಕ್ಕಂಥ ಯೋಚನೆಯನ್ನು ಪದೇ ಪದೇ ಯೋಚನೆ ಮಾಡಿದ್ರೆ ಅದು ನಮ್ಮ ಒತ್ತಡವನ್ನು ಹೆಚ್ಚು ಮಾಡುತ್ತೆ, ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಏಕೆಂದರೆ ಒಂದು ನಿಯಮ ಏನಪ್ಪ ಅಂತಂದರೆ, ನಾವೇನನ್ನು ಯೋಚನೆ ಮಾಡ್ತೀವೋ, ಪಾಸಿಟಿವ್ ಯೋಚನೆ ಮಾಡ್ತೀವೋ ಅದು ನಮ್ಮ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ, ನೆಗೆಟಿವ್ ಯೋಚನೆ ಮಾಡ್ತೀವೋ ಅದು ನಮ್ಮ ದೇಹದ ಮೇಲೆ ಎಫೆಕ್ಟ್ ಆಗುತ್ತೆ. ನೆಗೆಟಿವ್ ಎಷ್ಟು ಯೋಚನೆ ಮಾಡ್ತೀವೋ ಅಷ್ಟು ನಮ್ಮ ಆರೋಗ್ಯ ಕೆಡ್ತಾ ಹೋಗುತ್ತೆ, ನಮ್ಮ ಸಮಯ ಹೋಗ್ತದೆ, ನಮ್ಮ ಶಕ್ತಿನೂ ಹೋಗುತ್ತೆ, ನಮ್ಮ ಭವಿಷ್ಯನೂ ಕೂಡ ಅಷ್ಟು ಉತ್ತಮ ಆಗಿರೋದಿಲ್ಲ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಸಮಯದ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಗಮನ ಇರಬೇಕು. ಮತ್ತು ಕಳೆದೋಗಿರ್ತಕ್ಕಂಥ ವಿಚಾರವನ್ನು ಜಾಸ್ತಿ ಯೋಚನೆ ಮಾಡ್ತಕ್ಕಂಥದ್ದು ಅಷ್ಟು ಯೋಗ್ಯಕರವಲ್ಲ. ಏಕೆಂದರೆ ಕಳೆದೋಗಿರ್ತಕ್ಕಂಥ ವಿಚಾರ ಮತ್ತೆ ಬರಲ್ಲ. ಆದರೆ ಮನುಷ್ಯ ಏನು ಮಾಡ್ತಾನೆ ಅಂದರೆ ಭಾಳಷ್ಟು ಸಮಯ ಕಳೆದೋಗಿರ್ತಾರೆ. ಅದರಲ್ಲೂ ಕೂಡ ವಯಸ್ಸಾಗಿರ್ತಕ್ಕಂಥವ್ರು, ವೃದ್ಧರು ವಿಶೇಷವಾಗಿ ವಾಕ್ ಮಾಡ್ತಿರ್ತಾರೆ ಅಂತ ಇಟ್ಕೊಳ್ಳಿ. ವಾಕ್ ಮಾಡ್ತಾಯಿತ್ತು ಅಂದರೆ ಬೇಡದೇ ಇರ್ತಕ್ಕಂಥ ವಿಚಾರ, ಕಳೆದೋಗಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತೇನೆ. ಯಾಕೆಂದರೆ ಇವತ್ತಿನ ವಾತಾವರಣಕ್ಕೂ ಅವರ ಇದ್ದಂಥ ವಾತಾವರಣಕ್ಕೂ ಹಗಲು ರಾತ್ರಿ ವ್ಯತ್ಯಾಸ ಇದೆ. ಪುನಃ ಅದೇ ವಾತಾವರಣ ನಿರೀಕ್ಷೆ ಮಾಡ್ತಾರೆ, ಆಗಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ 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 ಚಿಂತೆ ಮಾಡ್ಕೊತಾರೆ, ಬೇಸರ ಮಾಡ್ಕೊಳ್ತಾರೆ, ಮತ್ತು ಈಗಿನ ವ್ಯವಸ್ಥೆ ಬಗ್ಗೆ ಸಿಟ್ಕೊಳ್ತಾರೆ. ಇದನ್ನೇನಾಗುತ್ತೆ ಅಂದರೆ ಅವರ ಆರೋಗ್ಯ ಹಾಳಾಗೋಗುತ್ತೆ ಹೊರತು ಬೇರೆ ಯಾರಿಗೂ ಹಾಳಾಗೋದಿಲ್ಲ. ಅದು ಇಂಪಾರ್ಟೆಂಟು. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ಸಮಯದ ಬಗ್ಗೆ ನಾನು ಯಾವುದೇ ಕೆಲಸ ಎಷ್ಟೊತ್ತು ಮುಗಿಸ್ಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಇರಬೇಕು. ಜೊತೆಗೆ ಅವನಿಗೆ ಒಂದು ಈ ನಿರ್ಧಾರ ಇರಬೇಕು, ನಾನು ಮಾಡ್ತಕ್ಕಂಥ ಸಮಯ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭ ಆಗುತ್ತಾ ಅನ್ನೋದನ್ನ ಅವನು ಗಮನಿಸಬೇಕಾಗ್ತದೆ. ಏಕೆಂತಂದರೆ ಸಮಯ ಇದೆಯಲ್ಲ, ಅದು ನಮಗೆ ಒಂದು ಶ್ರೀಮಂತಿಕೆ ಇದ್ದಂಗೆ. ಸಮಯ ಅಂತಕ್ಕಂಥದ್ದು ನಮಗೆ ಆರೋಗ್ಯ ಕೊಡ್ತಕ್ಕಂಥದ್ದು. ಅದನ್ನು ಸಮಯದ ಬಗ್ಗೆ ನಾವು ತುಂಬ ಇರಬೇಕು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮಲ್ಲಿ ಪ್ರಾಮಾಣಿಕತೆ ಬಹಳ ಅವಶ್ಯಕತೆ ಇದೆ. ಯಾವ ಕೆಲಸವನ್ನು ಎಷ್ಟೊತ್ತಿಗೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಮುಗಿಸ್ಬೇಕು, ಆ ಪ್ರಾಮಾಣಿಕತೆ ಇಲ್ಲ ಅಂತಂದರೆ ನಾವು ಆ ಕೆಲಸವನ್ನು ಮಾಡೋಕ್ಕಾಗಲ್ಲ. ಮತ್ತು ಆಲಸ್ಯ ಮತ್ತು ಹುಡುಗಾಟಿಕೆ ಇದೆಯಲ್ಲ, ಇದು ಮನುಷ್ಯನ ಜೀವನಕ್ಕೆ ಭಾಳಷ್ಟು ಹಾಳು ಮಾಡ್ತಕ್ಕಂಥದ್ದು. ನಾವೊಂದು ವಿದ್ಯಾರ್ಥಿಗಳು ಕೂಡ ಹೇಳ್ಕೊಡ್ತೇವೆ, ನಿಮ್ಮ ಸಮಯವನ್ನು ಹೆಂಗೆ ಬಳಸ್ಕೋಬೇಕು, ಬೆಳಿಗ್ಗೆಯಿಂದ ಸಂಜೆ ತನಕ ಯಾವ ರೀತಿ ಸಮಯ ಬೆಳೆಸ್ಕೋಬೇಕು. ಹೇಗೆ ನಿಮಗೆ ಮನೆಯಲ್ಲಿ ಸ್ಕೂಲ್ನಲ್ಲೂ ಕೂಡ ಟೈಮ್ ಟೇಬಲ್ ಇರ್ತದೆ, ಆ ಟೈಮ್ ಟೇಬಲ್ ಅನುಸಾರವಾಗಿ ಅವ್ರು ಪಾಠ ಮುಗಿಸ್ತಾರೆ. ಹಾಗೆ ನಿಮಗೆ ಚೆನ್ನಾಗಿ ಓದಬೇಕು, ನಾನು ಬುದ್ಧಿವಂತ ಆಗಬೇಕು ಅಂತಂದರೆ ನಿಮ್ಮ ಮನೆಗಳಲ್ಲೂ ನೀವು ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು. ನಾನು ಎಷ್ಟೊತ್ತು ಕೇಳಬೇಕು, ತಂತಗಳಿಗೆ ಏನು ಸಹಕಾರ ಕೊಡಬೇಕು, ನಾನು ಹೇಗೆ ಓದಬೇಕು, ಯಾವ ಸಬ್ಜೆಕ್ಟ್ ಯಾವಾಗ ಓದಬೇಕು, ಎಷ್ಟು ಸಮಯ ಆಟ ಆಡಬೇಕು, ಏನೇನು ಕೆಲಸ ಎಲ್ಲ ನಿಮ್ಮ ಟೈಮ್ ಟೇಬಲ್ ಇರಬೇಕು. ಎರಡಕ್ಕೂ ಟೈಮ್ ಟೇಬಲ್ ಇದ್ದರೆ ನಿಮಗೆ ವ್ಯವಸ್ಥಿತವಾಗಿ ಓದಲಿಕ್ಕೂ ಸಾಧ್ಯವಾಗುತ್ತೆ, ಮುಂದುವರಲಿಕ್ಕೂ ಸಾಧ್ಯವಾಗುತ್ತೆ. ನಿಮ್ಮ ಪ್ರಗತಿಯನ್ನು ನೀವು ನೋಡ್ಕೋಬೋದು. ಪ್ರಗತಿ ಓದೋದ್ರಲ್ಲ, ಪ್ರಗತಿ ಸಮಯವನ್ನು ಸೆಟ್ ಮಾಡ್ಕೊಂಡು ಹೋಗ್ತಕ್ಕಂಥದ್ರಲ್ಲಿ. ಕೆಲಸ ಏನು ಮಾಡ್ತೀವಿ, ಕೂತಿರ್ತೀವಿ, ಯಾರ ಬಗ್ಗೆನೋ ಯೋಚನೆ ಮಾಡ್ತಿರ್ತೀವಿ. ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಏಕಾಗ್ರತೆ ಬಹಳ ಮುಖ್ಯ. ಎಷ್ಟು ಏಕಾಗ್ರತೆ ಇರ್ತದೋ ಅಷ್ಟು ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಏಕಾಗ್ರತೆ ಕೊರತೆ ಆಯಿತು ಅಂತಂದರೆ ಸಮಯದಲ್ಲಿ ವೇಸ್ಟ್ ಮಾಡ್ತೀವಿ. ಆ ಯೋಚನೆ ಈ ಯೋಚನೆ ಯಾವುದೋ ಯೋಚನೆ ಮಾಡ್ಕೊಳ್ತಿರ್ತೀವಿ. ಓದೋದು 1 ಗಂಟೆ ಕೆಲಸ, ಅದೇನು ಮಾಡ್ತೀವಿ 3 ಗಂಟೆ 4 ಗಂಟೆ ಅದು ನಿಲ್ಲಿಸೋದಿಲ್ಲ, ಅರ್ಥನೂ ಆಗೋದಿಲ್ಲ. ಸುಮ್ಮನೆ ಓದ್ತಾನೆ ಇರ್ತೀವಿ, ಪುಸ್ತಕ ಮುಂದಿರ್ತದೆ, ಓದ್ತಾ ಇರ್ತೀವಿ, ಆದರೆ ಬುದ್ಧಿಗೆ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಮಗೆ ಏಕಾಗ್ರತೆ ಇಲ್ಲ. ಸಮಯದಲ್ಲಿ ಏಕಾಗ್ರತೆ ಅತಿ ಮುಖ್ಯವಾಗಿರ್ತಕ್ಕಂಥ. ಇನ್ನೂ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಲಿಸ್ಟ್ ಮಾಡ್ಕೋಬೇಕು. ಇಂತಿಂಥ ಕಾರ್ಯಕ್ರಮ ಇಂತಿಂಥ ಸಮಯದಲ್ಲಿ ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು ಅಂತ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು, ಕೆಲವು ಸಮಯ ನಾವೇನು ಮಾಡ್ತೀವಿ ಅಂದರೆ, ಯಾವುದೋ ವಸ್ತುವನ್ನು ಎಲ್ಲೇ ಇಟ್ಬಿಡ್ತೀವಿ, ಎಲ್ಲ ಹುಡುಕ್ತಾ ಇರ್ತೀವಿ. ಯಾವುದೇ ವಸ್ತುವನ್ನು ಎಲ್ಲಿ ತೊಗೊಳ್ತೀವೋ ಅಲ್ಲೇ ಇಡಬೇಕು, ಅದ್ರಲ್ಲಿ ನಮ್ಗೆ ಸರಿ ಹೋಗ್ತದೆ. ಇವತ್ತೊಂದು ಕಡೆ ಇಡ್ತೀವಿ, ನಾಳೆ ಒಂದು ಕಡೆ ಇಡ್ತೀವಿ, ಮುಡ್ತಾನೆ ಇರ್ತೀವಿ. ಅಂದರೆ ಒಂದು ಸಣ್ಣ ಕೆಲಸವನ್ನು ವ್ಯವಸ್ಥಿತವಾಗಿದ್ದೇ ಇರೋ ಕಾರಣದಿಂದ 10-15 ನಿಮಿಷ ಸಮಯ ವೇಸ್ಟ್ ಮಾಡ್ತೀವಿ. ಇವೆಲ್ಲ ಯಾತಕ್ಕೆ ಆಗ್ತಾಯಿದೆ ಅಂತಂದರೆ, ಸಮಯದ ಬಗ್ಗೆ ನಮಗೆ ಎಚ್ಚರಿಕೆಯ ಕೊರತೆ ಇರ್ತದೆ. ಸಮಯನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಅರ್ಥ ಆಗ್ತಾಯಿದೆ. ಸಮಯದ ಬೆಲೆ ಏನು ಅಂತಕ್ಕಂಥ ಮರ್ತುಬಿಟ್ಟಿವಿ. ಎಲ್ಲಿ ತನಕ ಸಮಯದ ಬೆಲೆ ಯಾವಾಗ ಅರ್ಥವಾಗುತ್ತೆ? ಜೀವನದ ಬೆಲೆ ಯಾವಾಗ ಅರ್ಥವಾಗುತ್ತೆ? ನಮ್ಮ ಜೀವನದಲ್ಲಿ ಏನಾದರೂ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ವಿಚಾರ ಬಂದರೆ ನಮಗೆ ನಮ್ಮ ಸಮಯದ ಬಗ್ಗೆನೂ ಗೊತ್ತಾಗುತ್ತೆ, ನಮ್ಮ ಜೀವನದ ಬಗ್ಗೆನೂ ಗೊತ್ತಾಗುತ್ತೆ, ನಮ್ಮ ಲಕ್ಷ್ಯದ ಬಗ್ಗೆನೂ ಗೊತ್ತಾಗುತ್ತೆ. ಎಲ್ಲ ರೀತಿಯ ಜೀವನವನ್ನು ಚೆನ್ನಾಗಿಟ್ಕೋಬೋದು, ನಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ. ಅಂತಹ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಮಯವನ್ನು ಸದುಪಯೋಗ ಮಾಡ್ಕೊಳ್ಳೋಣ, ಜೀವನವನ್ನು ಚೆನ್ನಾಗಿಟ್ಕೊಳ್ಳೋಣ, ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಳೋಣ. ಓಂ ಶಾಂತಿ.